ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಬ್ರಿಗೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ. ಅವ್ರು ನಮ್ಮ ಜೊತೆ ಮಾತಾಡೋಕೆ ರೆಡಿ ಇದ್ದಾರೆ. ನಮಸ್ಕಾರ ಮೇಡಮ್. ಹಲೋ ಸರ್, ನಮಸ್ತೆ ಸರ್. ಓಕೆ, ಏನು ನಿಮಗೆ ತೊಂದರೆ ಆಗಿತ್ತು? ರಮೇಶ್ ಶರ್ಮಾ ಅವ್ರನ್ನ ಏನಕ್ಕೆ ಸಂಪರ್ಕ ಮಾಡಿದ್ರಿ? ಏನು ಒಳ್ಳೇದಾಗಿತ್ತು ಅಲ್ಲಿಗೆ ಹೋದ್ಮೇಲೆ? ಸರ್, ನಾನು ನಮ್ ದೊಡ್ಡಪ್ಪನ ಮಗಳ ಸಂಬಂಧ ರಮೇಶ್ ಸರ್ನ ಆಕ್ಚುಲಿ ಕಾಂಟ್ಯಾಕ್ಟ್ ಮಾಡಿದ್ದು. ಓಕೆ ಓಕೆ. ನಮ್ ದೊಡ್ಡಪ್ಪನ ಮಗಳಿಗೆ ಮದ್ವೆ ಆಗ್ತಾ ಇರ್ಲಿಲ್ಲ ಸರ್. ತುಂಬಾ ವರ್ಷದಿಂದ ಹುಡುಗನ್ ನೋಡ್ತಾ ಇದ್ರು. ಎಷ್ಟು ವರ್ಷ ಅವ್ರಿಗೆ ಏಜ್? ಸರ್ ಇವಾಗ 32 ಸರ್ ಅವ್ರಿಗೆ. 25 ಅಬೋದಿಂದನೇ ಅವ್ರಿಗೆ ಹುಡುಗನ್ ನೋಡ್ತಾ ಇದ್ರು. ಒಟ್ಟೆ ಇಲ್ಲಿ ಸೆಟ್ ಆಗತ್ತಿದ್ದಿಲ್ಲ ಸರ್. ಒಟ್ಟ 7 ವರ್ಷದಿಂದ ಹಿಂಗಾಗಿ ಎಲ್ಲೂ ಅವ್ರಿಗೂ ಓಕೆ ಆದ್ರೆ ನಮಗೂ ಓಕೆ ಆಗಲ್ಲ, ಅಥವಾ ನಮಗೂ ಓಕೆ ಆದ್ರೆ ಅವ್ರಿಗೂ ಓಕೆ ಆಗಲ್ಲ. ಒಟ್ಟೆ ಇಲ್ಲೂ ಸೆಟ್ಟನೆ ಆಗ್ತಾ ಇರ್ಲಿಲ್ಲ ಸರ್. ಇದೇನೋ ಜಾಬ್ ಪ್ರಾಬ್ಲಮ್ ಆಗೋದು, ಇದು ಆಗೋದು, ಈ ತರ ಆಗ್ತಾ ಇತ್ತು. ಬಟ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಒಂದ್ 1 month 2 months ಗೆನೆ ಅವ್ರದ್ದು ಮ್ಯಾರೇಜ್ ಆಯ್ತು ಸರ್, ನಮ್ ದೊಡ್ಡಪ್ಪನ ಮಗದು. 1.5 ತಿಂಗಳಲ್ಲಿ? ಹಾ ಸರ್. ಓಕೆ. ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿದಾಗೆಲ್ಲ ನಾವ್ ಮಾಡ್ಕೊಂಡ್ ಹೊಂಟ್ವಿ. ಸೊ ಹಿಂಗಾಗಿ ಅದು ನಮ್ ಸಿಸ್ಟರ್ ಮ್ಯಾರೇಜ್ ಆಯ್ತು ಸರ್. ಸೊ ಈಗ ನೀವು ಅಂದ್ರೆ ಪ್ರಯತ್ನ ಪಟ್ಟಿದ್ರಿ, ಸೀರಿಯಸ್ ಆಗಿ ಯಾವ್ದೋ ಒಂದು ಆಗ್ಬೇಕು ಹುಡುಗಿಗೆ ಟ್ರೈ ಮಾಡಿದೀರಾ? ಅಂದ್ರೆ ನಾವ್ ಆಲ್ರೆಡಿ ಬಾಳ ಟ್ರೈ ಮಾಡಿ ಬಿಟ್ಟಿದ್ವಿ ಸರ್. ಅಂದ್ರೆ ಆ ಕಡೆ ಈ ಕಡೆ ಕೇಳೋದಾಗ್ಲಿ ಮಾಡೋದಾಗ್ಲಿ ಮಾಡಿದ್ವಿ. ಬಟ್ ಎಲ್ಲೂ ನಮಗ್ ವರ್ಕೌಟ್ ಆಗ್ಲಿಲ್ಲ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಸುಮ್ನೆ ಇದೊಂದ್ಸತಿ ರಮೇಶ್ ಸರ್ ಒಂದ್ಸತಿ ಬಾಳ್ ನೋಡಿದ್ವಿ ಇವ್ರದ್ದು ಆಕ್ಚುಲಿ ವಿಡಿಯೋಸ್ ಆಗ್ಲಿ ಇದಾಗ್ಲಿ. ಅದಕ್ಕೊಂದ್ಸತಿ ಇಷ್ಟೆಲ್ಲ ಟ್ರೈ ಮಾಡಿದ್ವಿ, ಇದೊಂದ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಹೇಳಿ ಇದೊಂದ್ಸತಿ ಟ್ರೈ ಮಾಡಿದ್ರೆ ಆಯ್ತಂತ ಟ್ರೈ ಮಾಡಿದ್ವಿ ಸರ್. ಇವ್ರದ್ದು ವಿಡಿಯೋಸ್ ಅದೆಲ್ಲ ನೋಡಿ ಒಳ್ಳೆ ಒಪಿನಿಯನ್ ಇತ್ತಲ್ಲ ಸರ್. ಸೊ ಹಿಂಗಾಗಿ ಇದೊಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಇದು ಸಕ್ಸಸ್ ಆಯ್ತು ಸರ್ ನಮ್ಗೆ. ಓಕೆ, ಈಗ ಏನ್ ತೊಂದ್ರೆ ಇತ್ತು ನಿಮ್ಗೆ ಗೊತ್ತಾಯ್ತಾ? ಏನ್ ತೊಂದ್ರೆ ಇತ್ತು, ಏನ್ ಪರಿಹಾರ ಆಯ್ತು ಅಂತ? ಹಾ ಸರ್, ಅವ್ರದ್ದು ಒಂದು ಪೂಜೆ ಹೇಳಿದ್ರು, ಪೂಜೆ ಮಾಡ್ಸಿದ್ವಿ. ಮತ್ತೆ ಅವ್ರದ್ದು ಸ್ವಲ್ಪ ಮನೆಯಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಅವ್ರದ್ದು. ಸೊ ಹಿಂಗಾಗಿ ಅವ್ರು ಮತ್ತೆ ಒಂದು ಇದು ಕೊಟ್ರು ಸರ್, ಮನೆ ಕಟ್ಟೋದಕ್ಕಂತ ಹೇಳಿ. ಮತ್ತೆ ಒಂದ್ ಅವ್ರಿಗೆ ನಮ್ ದೊಡ್ಡಪ್ಪನ ಮಗಳಿಗೆನೆ ಒಂದು ತಾಯ್ತ ಕೊಟ್ರು. ಸೊ ಒಂದ್ ಪೂಜೆ ಅದು ಎಲ್ಲ ನಾವ್ ಅವ್ರ ಹೆಂಗ್ ಹೇಳ್ತಾರ ಹಂಗ್ ಕಲ್ಸ್ಕೊಂಡ್ ಹೋದ್ವಿ. ಅದ್ ಮನೇಲೆಲ್ಲಾ ಕಟ್ಟಿ ಡೈಲಿ ಪೂಜೆ ಮಾಡೋದಾಗ್ಲಿ ಇದಾಗ್ಲಿ ಮಾಡಿದ್ವಿ. ಸೊ ನಮಗ್ 1.5 ತಿಂಗಳಲ್ಲಿ ಅದು ಓಕೆ ಆಗ್ಬಿಡ್ತು ಸರ್. ಇವಾಗ ಆಲ್ರೆಡಿ ಅವಳ ಮ್ಯಾರೇಜ್ ಆಗಿದೆ ಸರ್. ಮ್ಯಾರೇಜ್ ಆಗಿ ಚಲೋ ಮನೆಯಿಂದ ಸಿಕ್ಕಿದೆ, ಮ್ಯಾರೇಜ್ ಆಗಿದೆ, ಆರಾಮಿದಾಳ ಸರ್ ಇವಾಗ. ಅಂದ್ರೆ ಮದುವೆ ಆದ್ಮೇಲೆ ಅಲ್ಲಿ ಜೀವನ ಯಾವ ತರ ಇದೆ ಅನ್ನೋದು ಇಂಪಾರ್ಟೆಂಟ್ ಇರ್ಬೇಕು. ಹಾ ಸರ್, ಅದೇ ಇಂಪಾರ್ಟೆಂಟ್ ಇವಾಗ. ಯಾಕಂದ್ರೆ ಮೊದ್ಲೇ ಎಲ್ಲ ನೋಡ್ತೀವಲ್ಲ ಸರ್ ನಾವು. ಇವಾಗಂತೂ ಅಲ್ಲಿ ಆರಾಮಿದಾಳ ಸರ್, ಏನ್ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಅಕ್ಕಿ ಎಷ್ಟೆಲ್ಲ ಆದ್ರೂ ಇವಾಗ್ನು ಪೂಜೆ ಇವ್ರು ಏನ್ ಹೇಳಿದಾರ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದಾರೆ ಸರ್. ಓಕೆ ಓಕೆ, ಮಾಡ್ಲಿ, ಅದು ಇನ್ನೂ ಒಳ್ಳೇದಾಗ್ಲಿ. ಸೊ ಸಾಮಾನ್ಯವಾಗಿ ಮದುವೆಗಳು ಈ ತರ, ಇವಾಗ ನೀವು ಕೂಡ 7 ವರ್ಷ ಓಡಾಡಿದೀರ. ನಿಮ್ಗೇನ್ ತಂಗಿ ಆಗ್ಬೇಕಾ ಅವರು? ನನ್ ಸಿಸ್ಟರ್ ಆಗ್ಬೇಕು ಸರ್ ಅವರು. 7 ವರ್ಷದಿಂದ ಅವ್ರಿಗೆ ಮದುವೆಗೆ ನೀವು ಸರ್ಕಸ್ ಮಾಡಿದೀರಾ, ಓಡಾಡಿದೀರಾ. ಸಾಮಾನ್ಯವಾಗಿ ಈ ತರ ಎಲ್ಲಾರ್ದು ಫ್ಯಾಮಿಲಿಗಳಲ್ಲಿ ಹುಡುಗ ಆಗ್ಬೋದು, ಹುಡುಗಿ ಆಗಿರ್ಬೋದು, ಮಕ್ಳಿಗೆ ಮದುವೆಗಳು ಒಂದು ಏಜ್ ಬಂದ ಮೇಲೆ ಮದುವೆಗಳು ಮಾಡಕ್ಕೋಸ್ಕರ ಸಾಕಷ್ಟು ಶ್ರಮ ಪಡ್ತಾರೆ, ಹುಡುಕ್ತಾ ಇರ್ತಾರೆ. ಇವಾಗಿನ ಇದ್ರೊಳಗಂತೂ ಜಾಬ್ ಸಂಬಂಧ ಅಂತ ಹುಡುಗ ಕೊಡ್ತೇನೆ ಅಥವಾ ಹುಡುಗಿ ಕೊಡ್ತಾರೆ ಸರ್. ಜಾಬ್ ಇದ್ರೆ ಆಸ್ತಿ ಇರಂಗಿಲ್ಲ, ಅಥವಾ ಆಸ್ತಿ ಇದ್ರೆ ಜಾಬ್ ಇರಂಗಿಲ್ಲ ಅನ್ಕೊಳ್ಳೋದು ಇದು ನಾರ್ಮಲಿ ಎಲ್ಲರಿಗೂ ಒಂಥರ ಪ್ರಾಬ್ಲಮ್ ಸರ್ ಇದು. ಬಟ್ ಕೆಲವೊಂದ್ಸತಿ ನಮ್ಮಲ್ಲೇನೋ ಪ್ರಾಬ್ಲಮ್ ಇರುತ್ತೆ ಸರ್. ಅದು ನಾವ್ ಅದಕ್ಕ ಸೊಲ್ಯೂಷನ್ ಹುಡ್ಕೋಬೇಕಾಗಿರುತ್ತೆ. ಬಟ್ ನಮ್ಗೆ ಗೊತ್ತಿರಂಗಿಲ್ಲ. ರಮೇಶ್ ಸರ್ ಅಂತವ್ರು ಸಿಕ್ಕಿ ಅದ ಹೇಳ್ದಾಗ ನಮ್ಗ ಅದು ಗೊತ್ತಾಗುತ್ತೆ ಸರ್ ಅವಾಗ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ನೋಡೋರ್ಗೆ ಈಗ ಎಲ್ಲೋ ಒಂದ್ ಕಡೆ ಲವ್ ಮ್ಯಾರೇಜ್ಗಳಾಗ್ತಾರೆ. ಇಲ್ಲ ಪರವಾಗಿಲ್ಲ ಬಿಡು, ನಾ ಆಗ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಕೆಲವ್ರಿಗೆ ಒಂದು ಆಗ್ತೀನಿ ಬಿಡು, ನಮ್ಗೆ ಏನೇ ತೊಂದರೆಗಳಿರ್ಲಿ ತೊಂದರೆ ಇಲ್ಲ, ಅವೆಲ್ಲ ಬಿಟ್ಬಿಟ್ಟು ಆಗಕ್ಕೆ ಟ್ರೈಗಳು ಮಾಡಿದ್ರು ಕೂಡ ಸೊ ಇಲ್ಲಿ ಎಲ್ಲೋ ಒಂದು ಡಿಸ್ಟರ್ಬ್ಗಳಾಗುವಂಥದ್ದು, ಇವೆಲ್ಲನೂ ಏನೋ ಒಂದು ತೊಂದರೆಗಳಾಗ್ತದೆ. ಇಲ್ಲ ಸರಿಯಾಗಿ ಅವ್ರ ಮೈಂಡಲ್ಲಿ ಅಂದ್ಕೊಂಡಿದ್ದು ಕಾರ್ಯ ಮಾಡಕ್ ಆಗಲ್ಲ. ಇದ್ರಿಂದ ನಾವು ನೋಡುವಾಗ ಏನೋ ಒಂದು ದೋಷಗಳು ಇಲ್ಲ, ಇವೆಲ್ಲ ಸಮಸ್ಯೆಗಳು ಇದಾವೆ ಅಂತ ಆಮೇಲೆ ಕಾಣಿಸುತ್ತೆ. ಇದು ಆಮೇಲೆನೆ ಗೊತ್ತಾಗಿತ್ತು ಸರ್ ನಮ್ಗೆ. ನಾವು ಆ ಕಡೆ ಈ ಕಡೆ ಕೇಳಿದ್ವಿ, ಅವ್ರು ಏನೋ ಹೇಳಿದ್ರು ನಮ್ಗ. ಅದೇನು ಅವ್ರು ಮಾಡಿದ್ ನಮಗ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಬಟ್ ಅವ್ರ ಹೇಳಿದ್ಮೇಲೆ ನಾವ್ ಮಾಡ್ದಾಗ ನಮ್ಗ ಸೊಲ್ಯೂಷನ್ ಸಿಗ್ಲಿ ಸರ್ ಅದಕ್ಕ. ಈ ರಮೇಶ್ ಸರ್ ಭೇಟಿ ಆದ್ಮೇಲೆ ಅಥವಾ ಅವ್ರು ಹೇಳಿದ ಪೂಜೆ ಎಲ್ಲಾ ಮಾಡಿದ್ಮೇಲೆ ನಮಗ್ ಸಕ್ಸಸ್ ಆಗಿತ್ತು ಸರ್ ಅದು. ಓಕೆ, ಮತ್ತೆ ಇನ್ಯಾರಾದ್ರೂ ಇದಾರ ನಿಮ್ಮ ಒಂದು ಸರ್ಕಲ್ ಅಲ್ಲಿ ಮದುವೆಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಮದುವೆಗಳು ಆಗದೆ ಇರೋರು ಯಾರಾದ್ರೂ? ಇಲ್ಲ ಸರ್, ಇವಾಗ ಎಲ್ಲ ಅಕ್ಕಿದೊಬ್ಬರದಿತ್ತು. ಅವ್ರ ಮನೇಲಿ ಹಂಗೆ ಅವ್ರ ಫಾದರ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಇವ್ರದ್ದು ನಮ್ಗೆಲ್ಲ ಓಕೆ ಆದ್ಮೇಲೆ ಅವ್ರದ್ದು ಪ್ರಾಬ್ಲಮ್, ಅವ್ರದ್ದು ಫಾದರ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ಸರ್. ಮನಿ ಒಳಗ್ ಬರೀ ಇದು ಆಗೋದು, ಅದನ್ನೆಲ್ಲ ರಿಕವರ್ ಮಾಡ್ಕೊಂಡ್ರು ಸರ್ ಅವರು. ಅದನ್ನೆಲ್ಲ ಕವರ್ ಮಾಡ್ಕೊಟ್ರು. ಅವ್ರ ಫಾದರ್ದು ಆರೋಗ್ಯ ಸರಿ ಹೋಯ್ತಾ ಈಗ? ಹಾ ಸರ್, ಅವರು ಫುಲ್ ಇವಾಗ ಆರಾಮಾಗಿದ್ದಾರೆ ಸರ್.
ಸೂಪರ್ ಸೂಪರ್. ಏನ್ ತೊಂದ್ರೆ ಅದು ಅಂದ್ರೆ ಸ್ವಲ್ಪ ಮನಿ ಒಳಗನೆ ಇವ್ರದ್ದು ಪ್ರಾಬ್ಲಮ್ ಇತ್ತಲ್ಲ ಸರ್. ಸೊ ಅದು ಹಿಂಗಾಗಿ ಒಬ್ರಿಂದ ಒಬ್ರಿಗೆ ಅದು ಮೇಲೆ ಒಬ್ರಿಂದ ಒಬ್ರಿಗೆ ಕಾಡ್ತಾ ಇತ್ತು ಸರ್ ಅದು. ಈಗ ಪೂರ್ತಿ ಮನೆನೇ ಎಲ್ಲಾ ಇವ್ರು ಇದು ಮಾಡ್ಕೊಟ್ರು ಸರ್ ನಮ್ಮ ರಮೇಶ್ ಸರ್. ಸೊ ಅದರಿಂದ ಅವ್ರ ಮನಿ ಒಳಗಾಗ್ಲಿ ಅವ್ರ ಗಂಡನ ಮನಿ ಒಳಗಾಗ್ಲಿ ಏನ್ ತೊಂದ್ರೆ ಇಲ್ಲ ಸರ್, ಇವಾಗ ಫುಲ್ ಆರಾಮಿದ್ದಾರೆ. ಸೂಪರ್. ಮತ್ತೆ ಯಾರಿಗಾದ್ರೂ ಈ ತರ ಮದ್ವೆಗೆ ಸಂಬಂಧ ತೊಂದರೆಗಳಿದ್ದವ್ರಿಗೆ ನೀವು ಇದ್ರ ರಮೇಶ್ ಶರ್ಮಾ ಅವ್ರ ಬಗ್ಗೆ ತಿಳಿಸಿ. ನಾ ಆಲ್ರೆಡಿ ಹೇಳಿನಿ ಸರ್, ಇವಾಗ ಬಹಳಷ್ಟು ಜನಕ್ಕೆ ಹೇಳಿದೀನಿ. ಇಲ್ಲ ಸರ್, ನಾನ್ ಯಾಕಂದ್ರೆ ಬೇರೆದವ್ರು ನನ್ನ ಫ್ರೆಂಡ್ಸ್ಗೆ ಹೇಳಿದೀನಿ ಸರ್, ನಾನು ಇದ್ರ ಬಗ್ಗೆ ಒಂದಿಬ್ರು ಜನ ಇದ್ರು. ಸೊ ಅವ್ರಿಗೆ ಹೇಳಿದೀನಿ, ಅವ್ರನ್ನು ಕಾಂಟ್ಯಾಕ್ಟ್ ಮಾಡ್ಸಿದೀನಿ ನನ್ನ ಸರ್ಗೆ. ಕಾಂಟ್ಯಾಕ್ಟ್ ಮಾಡ್ಸಿ ಸರ್, ಇಲ್ಲ ನಮ್ಗೆ ಹಿಂಗ್ ಚಲೋ ಆಗೈತಿ ಅಂದ್ರೆ ನಮಗ್ ಒಳ್ಳೇದಾದ್ರೂ ನಾವು ಅದನ್ನ ಬೇರೆದವ್ರಿಗೆ ಹೇಳ್ಬೇಕು ಸರ್, ಮುಚ್ಚಿಟ್ಕೊಂಡ್ರೆ ಪರಿಹಾರ ಕೊಟ್ಟವ್ರ ಇಲ್ಲ ಇನ್ನು ಕೊಟ್ಟಿಲ್ವಾ? ಇಲ್ಲ ಸರ್, ನಾನು ಅದ್ರ ಬಗ್ಗೆ ಏನ್ ಕೇಳಿಲ್ಲ ಇನ್ನು, ಬಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕಂತ ನಾನು ಹೇಳಿದ್ದೆ ಸರ್ ಅವ್ರಿಗೆ. ಚೆಕ್ ಮಾಡಿ ನೋಡೋಣ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲೋ, ಇಲ್ಲ ಏನಾಯ್ತು ಪರಿಹಾರ ಅಂತ. ಇಲ್ಲ ಒಂದ್ಸತಿ ಕೇಳ್ಕೊತೀನಿ ಸರ್ ಅವ್ರಿಗೆ. ಓಕೆ ಮೇಡಮ್, ಒಳ್ಳೇದಾಗ್ಲಿ. ನಮಸ್ಕಾರ. ಬಾಯ್. ಸೊ ಇದು ಮದುವೆಗೆ ಸಂಬಂಧಪಟ್ಟಂತೆ ಈ ಥರ ತೊಂದರೆಗಳು ಏನಾದರೂ ಮನೆಯಲ್ಲಿ ದೋಷ ಇದ್ದರೆ ಈ ಥರ ಅವ್ರು 7 ವರ್ಷದಿಂದ ಹುಡುಕಿದ್ದೀನಿ ಅಂತ ಹೇಳಿದ್ರು. ಸೊ ಇದು ಏನು ತೊಂದರೆ ಆಗಿತ್ತು ಅವ್ರಿಗೆ, ಏನು ಪರಿಹಾರ? ಸರ್ ಅವ್ರಿಗೆ ಅದು ತುಂಬ ಕಡೆ ತೋರಿಸಿದ್ರು, ಎಲ್ಲೂ ಮದುವೆ ಆಗಿರಲಿಲ್ಲ, ಏಜ್ ಬೇರೆ ಭಾರ ಆಗ್ತಾ ಇತ್ತು. ಆಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಮತ್ತೆ ನಾನು ಅವ್ರದ್ದು ಬೇಸಿಕ್ ಪ್ರಾಬ್ಲಮ್ ಇತ್ತು, ಜಾತಕ ದೋಷ ಇತ್ತು ಅವ್ರಿಗೆ. ಆಮೇಲೆ ತುಂಬ ಜನಕ್ಕೆ ಮದುವೆ ಯಾಕೆ ಆಗಲ್ಲ ಅಂದರೆ ಅವ್ರದ್ದು ಯೂಸ್ ಮಾಡೋ ಮೊಬೈಲ್ ನಂಬರ್ ಕೂಡ ವರ್ಕ್ ಆಗಿಬಿಡುತ್ತೆ. ಮೊಬೈಲ್ ನಂಬರ್ ಕೂಡ ತೊಂದರೆ ಆಗುತ್ತೆ, ಮತ್ತು ಅವ್ರದ್ದು ಜಾತಕ ದೋಷಗಳು ಇರುತ್ತೆ. ಅದನ್ನ ನೋಡಿ ಅದು ಬಿಟ್ಟು ನಾವು ಸಪ್ರೇಟ್ ಆಗಿ ಅದಕ್ಕೆ ಮದುವೆಗೆ ಅಂತಾನೆ ನಾವು ಸಪ್ರೇಟ್ ಆಗಿ ಒಂದು ಪೂಜೆ ಮಾಡಿ ನಮ್ಮ ಕಡೆಯಿಂದ ಒಂದು ಪರಿಹಾರ ಕೊಡ್ತೀವಿ. ಜಾತಕ ಜೀವನ ನೋಡಿ ಒಂದು ಪರಿಹಾರ ಕೊಡ್ತೀವಿ. ಅದಾದ್ಮೇಲೆ ನಮ್ಮ ಕಡೆ ಸಪ್ರೇಟ್ ಆಗಿ ಒಂದು ಪೂಜೆ ಮಾಡಿ ತಾಯ್ತಾನು ಕೊಡ್ತೀವಿ. ಅದೊಂದು 3 ರಿಂದ 6 ತಿಂಗಳಲ್ಲಿ ಪಕ್ಕ ಮದುವೆ ಆಗುತ್ತೆ. ನಾವು ಕೊಡೋ ಪರಿಹಾರಗಳು ಪಕ್ಕ ಮಾಡ್ಕೊಳ್ಬೇಕು. ಅವರು ಏನೋ ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಇದ್ರೆ ಅದು ಕಷ್ಟ ಆಗುತ್ತೆ. ಈಗ ನಾವು ಏನೇ ಒಂದು ಪರಿಹಾರ ಡಾಕ್ಟರ್ ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ಬಂದ್ಮೇಲೆ ಅವ್ರು ಕೊಡೋ ಮಾತ್ರೆನ ನಾವು ಯಾವ ತರ ಯೂಸ್ ಮಾಡಬೇಕು, ಒಂದು ವಾರ ತಿನ್ನಿ 15 ದಿವಸ ತಿನ್ನಿ ಅಂತ ಹೇಳ್ತಾರೆ. ನಾವು ಅದೇ ತರನೇ ನಮ್ಮ ಕಡೆಯಿಂದನೂ ಕೆಲವೊಂದು ಪರಿಹಾರಗಳು ಇರ್ತವೆ. ನಾವು ಅದನ್ನ ಅವ್ರಿಗೆ ಬರೆದು ಕಳಿಸ್ತೀವಿ, ಇಲ್ಲ ಫೋನ್ ಮಾಡಿ ಹೇಳ್ತೀವಿ ಈ ತರ ಮಾಡ್ಕೊಳ್ಳಿ ಅಂತ. ಅದನ್ನ ಪರಿಪೂರ್ಣವಾಗಿ ಅವ್ರು ಮಾಡ್ಕೊಂಡಿದ್ದೆ ಆದ್ರೆ 100% ರಿಸಲ್ಟ್ ಸಿಗುತ್ತೆ. ಇವ್ರಿಗೂ ಮದುವೆ ತುಂಬಾ ವಿಳಂಬ ಆಗ್ತಾ ಇತ್ತು. ನಮ್ಮ ಕಡೆಯಿಂದ ಪೂಜೆ ಮಾಡಿ ಅವ್ರಿಗೆಲ್ಲ ಕೊಟ್ವಿ. ವಿತಿನ್ 1.5 ಮಂತ್ಗೆ ಮದುವೆ ಸೆಟ್ ಆಗ್ಬಿಡ್ತು ಅವ್ರಿಗೆ. ಮತ್ತೆ ಮನೇಲಿ ಅವ್ರ ತಂದೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅದನ್ನು ನಮ್ಮ ಕಡೆಯಿಂದಾನೆ ನಾವು ಏನೇ ಹೆಲ್ತ್ ಇಶ್ಯೂಸ್ ಇರ್ಲಿ, 100 ತರ ಸಮಸ್ಯೆ ಇರಲಿ, ನಮ್ಮ ಕೈಲಿ ಆದ್ರೆ ನಾವು 100% ಮಾಡ್ಕೊಡ್ತೀವಿ. 100 ತರ ಸಮಸ್ಯೆ ಇರಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಏನೇ ಸಮಸ್ಯೆಗಳಿದ್ರು ಒಳ್ಳೇದು ಮಾಡ್ಕೊಡ್ತೀವಿ ಸರ್. ಸೊ ಈಗ ನೀವು ಹಿಂದಿಂದು ಅವ್ರದ್ದು ಈಗೇನು ತೊಂದರೆ ಐತೆ ಆ ತೊಂದರೆನ ಮೂಲ ಅದರದ್ದು ಬುಡ ಬ್ಯಾಕ್ ಹೋಗಿ ಅದು ಯಾಕೆ ಆ ಸಮಸ್ಯೆ ಕ್ರಿಯೇಟ್ ಆಗೈತೆ ಚೆಕ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಈಗ ಮದುವೆಗಳು ಸಾಕಷ್ಟು ಜನಕ್ಕೆ ಆಗ್ತಾ ಇಲ್ಲ, ಏಜಿಗೆ ಭಾರ ಆಗಿರುತ್ತೆ, ಇನ್ನೇನು ಸಂಬಂಧ ಹುಡುಕ್ತಾನೆ 10 ವರ್ಷ ಹುಡುಕಿದ್ರು. ಸೊ ಫೈನಲ್ ಎಲ್ಲೂ ಒಂದು ಸೆಟ್ ಆಗಿರಲ್ಲ, ಇನ್ನೇನು ಸೆಟ್ ಆಗಿರ್ತವೆ ಕಿತ್ತೋಗಿರ್ತವೆ, ಇಲ್ಲ ಮದುವೆಗಳಾಗಿ ಕೆಲವೊಂದು ಡೈವರ್ಸ್ಗಳಾಗಿಬಿಡ್ತವೆ, ಇಲ್ಲ ಬೇಡ ಅಂತ ಬಿಟ್ಟು ಬಂದುಬಿಡ್ತಾರೆ. ಇವೆಲ್ಲ ಡಿಸ್ಟರ್ಬ್ಗಳು ತುಂಬ ಆಗ್ತಾ ಇದೆ. ಒಂದು ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿರೋರು ಸರಿಯಾಗಿ ಸಂಸಾರ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲೂ ಕೂಡ ಡಿಸ್ಟರ್ಬ್ಗಳಾಗಿ ಆಚೆ ಬರೋದು. ಇವೆಲ್ಲ ಏನಕ್ಕೆ ಆಗ್ತಾ ಇದೆ? ಇವುಗಳ ಮೂಲನೇನಾದರೂ ನೀವು ಹುಡುಕಿದಾಗ ಇವಾಗ ಇವ್ರದ್ದೊಂದು ಹೇಳಿದ್ರಿ, ಇವ್ರದ್ದು ಮೂಲ ಏನಾದರೂ ಹೋಗಿದ್ರಾ? ಒಂದು ನಿಮಗೆ ಲಾಸ್ಟ್ ಇಯರ್ ನಾನು ನಿಮಗೆ ಒಂದು ಹೇಳಿದ್ದೆ, ನಾನು ನಿಮಗೆ ಹೋದ ವರ್ಷನೇ ಒಂದು ಹೇಳಿದ್ದೆ. ಅಮೆರಿಕಾದಲ್ಲಿ ಒಂದು ಹುಡುಗಿ 35 ವರ್ಷ 10 ವರ್ಷ ಕೆಲಸ ಮಾಡಿದ್ದಾರೆ ಅಮೆರಿಕಾದಲ್ಲಿ. ಅವ್ರ ತಂದೆ ಬಂದು ಮಂಗಳೂರು, ತಂದೆ ತಾಯಿ ಅವ್ರು ಮಂಗಳೂರವ್ರು. ಮೊದಲೇ ಹೇಳ್ಬೇಕಾ, ಎಲ್ಲ ತರ ಪೂಜೆ ಪುನಸ್ಕಾರಗಳು ಹೋಮ ಹವನಗಳೆಲ್ಲ ಮಾಡಿದ್ರು. ಆದ್ರೆ ಹುಡುಗಿಗೆ 35 ವರ್ಷ ಆಗೋಯ್ತು, ಮದ್ವೆನೇ ಆಗಿರ್ಲಿಲ್ಲ. ಆಮೇಲೆ ಕೊನೆಗೆ ನನ್ಗೆ ಅಮೆರಿಕಂದನೇ ಆ ಹುಡುಗಿನೇ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ರು, ನಾವಿಲ್ಲ ಪೂಜೆ ಮಾಡಿ ಅದನ್ನ ಬೇಕಾಗಿದ್ದ ಐಟಮ್ ನಮ್ಮ ಹತ್ರನೇ ಇಟ್ಟು ನಾವೇ ಶುದ್ಧಿ ಮಾಡಿ ಪೂಜೆ ಮಾಡಿ ಸಿದ್ಧಿಗೆ ಇಟ್ಬಿಟ್ವಿ. ವಿತಿನ್ 3 ಮಂತ್ಸ್ ಅಲ್ಲಿ ಹುಡುಗಿಗೆ ಮದ್ವೆ ಸೆಟ್ ಆಗ್ಬಿಡ್ತು. ನಿಮ್ಮ ಹತ್ರ ಒಂದ್ಸತಿ ಮಾತಾಡ್ಸಿದ್ದೆ ನಾನು. ಮೂಲ ಏನಿತ್ತು? ಮೂಲ ಏನಿತ್ತು ಅಂದ್ರೆ ಅವ್ರಿಗೆ ಬೇಸಿಕ್ ಪ್ರಾಬ್ಲಮ್ ಗ್ರಹಚಾರ ದೋಷ. ಒಂದು ಅವ್ರು ಯೂಸ್ ಮಾಡ್ತಾರೋ ಮೊಬೈಲ್ ನಂಬರ್ ಇಂದನೂ ಕೆಲವೊಂದು ಕೆಲ್ಸಗಳಾಗಲ್ಲ. ನೀವು ಯಾವ್ದೇ ಕೆಲ್ಸಕ್ಕೆ ಕೈ ಹಾಕಿ, ಮದ್ವೆ ಅಂತಲ್ಲ, ಕೆಲವೊಂದು ನಂಬರ್ ಪಕ್ಕ ನಂಬರ್ ಬಂದ್ಬಿಟ್ರೆ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಲ್ಲ, ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗಲ್ಲ. ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ. ಅದು ತುಂಬಾ ತೊಂದರೆ ಕೊಡುತ್ತೆ ಕೆಲವ್ರಿಗೆ. ಆಮೇಲೆ ಮೂಲ ಕಾರಣ ಅವ್ರಿಗೆ ಒಂದು ನಾಗದೋಷ ಇತ್ತು, ಆಮೇಲೆ ಪಿತೃ ಶಾಪಗಳಿತ್ತು, ಪಿತೃ ದೋಷಗಳು, ಹಿರಿಯರ ಶಾಪಗಳೆಲ್ಲ ಇತ್ತು ಅವ್ರಿಗೆ. ಆಮೇಲೆ ಕೆಲವೊಂದ್ಸತಿ ಈ ಪ್ರೇತ ಬಾಧೆಗಳಾದ್ರೂ ಅವ್ರಿಗೆ ಮಕ್ಕಳು ಆಗಲ್ಲ, ಮದುವೆಗಳು ಆಗಲ್ಲ. ಈ ತರ ತೊಂದರೆಗಳೆಲ್ಲ ಇರುತ್ತೆ. ಆಮೇಲೆ ನಮ್ಮ ಕಡೆಯಿಂದ ಅವ್ರಿಗೆ ಪರಿಹಾರ ಕೊಟ್ಟು, ಅವ್ರು ಅಮೆರಿಕಾದಲ್ಲಿ ಕೂತಿದ್ರು, ನಾವು ಇಲ್ಲೇ ಪೂಜೆ ಮಾಡಿ ಪರಿಹಾರ ಕೊಟ್ವಿ. ಅಲ್ಲಿ 3 ತಿಂಗಳಿಗೆ ಸೆಟ್ ಆಯ್ತು ಮದುವೆ. ಆಮೇಲೆ ಅವ್ರು ಇಂಡಿಯಾಗೆ ಬಂದು ಇಂಡಿಯಾದಲ್ಲೇ ಹುಡುಗ ಸಿಕ್ಕಿದಾನೆ, ಮದುವೆನೂ ಆಯ್ತು, ಮದುವೆ ಆಗಿ 1 ವರ್ಷನೂ ಆಯ್ತು. ಈ ಪ್ರೇತ ಸಮಸ್ಯೆ ಐತೆ ಅಂತ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಇಲ್ಲ ಇದು ಪ್ರೇತ ಸಮಸ್ಯೆ ಅಂತ ನಿಮ್ಗೆ ದೂರದಿಂದ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಯಾರ್ದೇ ಒಬ್ರದ್ದು ನಾವು ಅವ್ರು ಹೇಗಿದಾರ ನಾರ್ಮಲ್ ಫೋಟೋ, ಯಾವುದೇ ತರ ರೆಡಿಯಾಗಿ ಚೆನ್ನಾಗಿ ರೆಡಿಯಾಗಿ ನಮ್ಗೆ ಫೋಟೋ ಕಳ್ಸಿದ್ರೆ ಏನು ಗೊತ್ತಾಗಲ್ಲ. ನಾರ್ಮಲ್ ಆಗಿ ಲೈವ್ ಆಗಿ ಒಂದು ಮುಖ ಕಾಣೋ ತರ ನಮ್ಗೊಂದು ಫೋಟೋ ಕಳ್ಸಿದ್ರೆ ಸಾಕು. ಆ ಮುಖ ನೋಡಿದ ತಕ್ಷಣ ಅವ್ರಿಗೆ ಏನೇನ್ ಸಮಸ್ಯೆ ಇದೆ ಅಂತ 1 ನಿಮಿಷಕ್ಕೆ ನಾನೇ ಬರ್ದು ಕಳಿಸ್ತೀನಿ. ಆ ತರ ಬರ್ದು ಕಳ್ಸಿರೋದು ನಿಮ್ಗೆ ಸುಮಾರು ಇದಾವೆ. ಈಗ ಒಂದು ಹುಡುಗ ಅವಾಗಲೇ ನಾವು ಫೋನಲ್ಲಿ ಮಾತಾಡಿದ ತಕ್ಷಣನೇ ಅವರು ಫೋಟೋ
ತಗೊಳ್ಳಿ. ಫೋಟೋ ಈ ಥರ ಕಳಿಸ್ತಾರೆ. ಫೋಟೋ ಲೈವ್ ಫೋಟೋ ಹಂಗೆ ಮುಖ ಒಂದು ಫೋಟೋ ಹಿಡಿದು ಕಳಿಸಿದ ತಕ್ಷಣ ಅದ್ರ ಕೆಳಗಡೆ ನಾನು ಅವ್ರಿಗೆ ಸಮಸ್ಯೆ ಬರೆದು ಕಳಿಸಿದ್ದೀನಿ ನೋಡಿ. ಈ ಥರ ಕಾಣಿಸೋದಿಲ್ಲ, ಇದು ಪರ್ಸ್ನಲ್ ಇರ್ತವೆ ಹಂಗೆ ತೋರಿಸ್ಬಾರ್ದು. ಪರ್ಸ್ನಲ್ ಅಂದರೆ ಫೋಟೋ ಇರುತ್ತೆ, ಬಟ್ ಅವರು ನಾನು ಏನು ಬರ್ದು ಕಳಿಸಿದ್ದೀನಿ ಅಂದರೆ ಇಲ್ಲಿ ಇವ್ರಿಗೆ ಓದ್ಬೇಕಂದ್ರೆ ಒಂದ್ಸತಿ ಓದ್ಬಿಡ್ತೀನಿ. ಬೇಡ, ಅದು ಇವಾಗ ನೀವು ಹೇಳಿ ನಾರ್ಮಲ್ ಆಗಿ ಅಷ್ಟೇ. ನಾರ್ಮಲ್ ಆಗಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ನಾನು ನೀಟಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ನನಗೆ ಗೊತ್ತಾಗುತ್ತೆ. ಅವಾಗ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ನಾನು ಟೈಪ್ ಮಾಡಿ ಕಳಿಸ್ತೀನಿ ವಾಟ್ಸಪ್ಪಲ್ಲಿ. ಆ ಸಮಸ್ಯೆಗಳೆಲ್ಲ ಇದೆಯಾ ನೋಡಿ ಅಂತ ಹೇಳ್ತೀನಿ. ಆ ಪ್ರೇತ ಬಾಧೆ ಇದ್ರೆ ಮುಖದಲ್ಲೇ ಕಾಣ್ಬಿಡುತ್ತೆ ನಮಗೆ. ಪ್ರೇತ ಬಾಧೆ, ವಾಮಾಚಾರ, ಬ್ಲಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ, ಆ ಥರ ಏನೇ ತೊಂದರೆ ಇದ್ರೂ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇನ್ನು ಒಂದು ನಿಮಗೆ ನಿನ್ನೆ ಸಾಯಂಕಾಲ ಒಬ್ಬರು ಮಂಡ್ಯದಿಂದ ಒಂದು ಫೋನ್ ಮಾಡಿ ಅಂದರೆ ಫೋಟೋ ಕಳಿಸಿದ್ರು ಅವ್ರಿಗೇನು ಸಮಸ್ಯೆ ಆಗಿದೆ ಅಂತ. ಇವ್ರ ಮುಖ ನೋಡಿ ಸರ್, ನಿಮಗೆ ಏನು ಅನಿಸುತ್ತೆ ನೋಡಿ, ಒಂದು ಲೇಡಿ ಫೋಟೋ, ಆ ಮುಖ ನೋಡಿ ನಿಮಗೆ ಗೊತ್ತಾಗತ್ತಾ ಇಲ್ಲ ನನಗೆ ಗೊತ್ತಾಗತ್ತಾ. ಅವ್ರಿಗೆ ಪ್ರೇತ ಬಾಧೆ ಇದೆ, ಇವ್ರಿಗೆ ಪ್ರೇತ ಬಾಧೆ, ಆರೋಗ್ಯ ಸಮಸ್ಯೆ, ಇಡೀ ಪ್ರಪಂಚ ಎಲ್ಲ ಸುತ್ತಿದ್ದಾರೆ, ಎಲ್ಲೂ ಒಳ್ಳೇದಾಗ್ಲಿಲ್ಲ, ಸುಮಾರು ಹಣ ಕಳ್ಕೊಂಡಿದ್ದಾರೆ, ಎಲ್ಲೂ ಒಳ್ಳೇದಾಗಿಲ್ಲ. ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೆ ನಾನು ಇಲ್ಲೇ ಬರ್ದು ಕಳ್ಸಿದ್ದೀನಿ, ಈ ಕೆಳಗಡೆ ನಾನು ಇಂಗ್ಲೀಷಲ್ಲಿ ಬರ್ದು ಕಳ್ಸಿದ್ದೀನಿ ನೋಡಿ, ಒಂದ್ಸತಿ ನೋಡ್ಕೊಬಿಡಿ ನೀವು ಇಲ್ಲಿ. ಅದು ಹೇಳಿ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅಂತ. ನಾನು ಮುಖ ನೋಡಿದ ತಕ್ಷಣ ಅವ್ರಿಗೆ ಸಮಸ್ಯೆಗಳು ಒಂದು ನಿಮಿಷದಲ್ಲಿ ಅವ್ರ ಫೋಟೋ ಕಳಿಸಿದ ತಕ್ಷಣ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅಂತ ನಾವು ಅದನ್ನ ಬರ್ದು ಕಳಿಸ್ತೀವಿ, ಕೇಳ್ತೀವಿ ನಾನು ಬರ್ದು ಕಳ್ಸಿರೋದೆಲ್ಲ ಸಮಸ್ಯೆಗಳೆಲ್ಲ ಕರೆಕ್ಟ್ ಇದೆಯಾ ಅಂತ ಇದ್ರೆ ಅದಕ್ಕೆ ನಾವು ಪೂಜೆ ಮಾಡಿ ಪರಿಪೂರ್ಣವಾಗಿ ಪರಿಹಾರ ಕೊಡ್ತೀವಿ. ಪಕ್ಕ ಒಳ್ಳೇದಾಗುತ್ತೆ. 1 ತಿಂಗಳಲ್ಲಿ ಆರೋಗ್ಯ ಸಮಸ್ಯೆ, ಪ್ರೇತ ಬಾಧೆ ಏನೇ ಇದ್ರೂ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ಸ್ಪೆಷಲಿ ಮದುವೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳು ಈ ಥರ ನಿಂತೋಗಿರೋದಕ್ಕೆ ಇವುಗಳಲ್ಲೂ ಪ್ರೇತ ಸಮಸ್ಯೆಗಳು ಇಲ್ಲ ನಂಬರ್ ಸಮಸ್ಯೆಗಳು ಇವುಗಳು ಡ್ಯಾಮೇಜ್ ಮಾಡ್ತವೆ, ಮದುವೆಗಳನ್ನ ನಿಲ್ಲಿಸ್ತಾ ಇದ್ದಾವೆ. ಸಮ್ಟೈಮ್ಸ್ ಇವು ಡ್ಯಾಮೇಜ್ ಮಾಡ್ತವೆ. ಸಮ್ಟೈಮ್ಸ್ ಅವ್ರ ಜಾತಕದಲ್ಲಿ ಕುಜದೋಷ ಇರ್ಬೋದು, ಇಲ್ಲ ಅವ್ರಿಗೆ ಏನೋ ಒಂದು ಸ್ವಲ್ಪ ಬ್ಲಾಕೇಜಸ್ ಇರ್ಬೋದು. ಆಮೇಲೆ ನಾವು ಅದು ಜಾತಕ ನೋಡಿ ಸರಿಗೆ ನೀವು ತಿಳಿಸ್ಬೋದಾ? ಇವಾಗ ಒಬ್ಬ ವ್ಯಕ್ತಿಗೆ ಒಂದು ಫೋಟೋ ತೋರಿಸ್ಬಿಟ್ಟು ಇವ್ರದ್ದು ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ ಒಂದೇ ಸಿಂಗಲ್ ಪ್ರಶ್ನೆ, ಅದ್ರದ್ದು ಮೂಲ ಇದಕ್ಕೋಸ್ಕರನೇ ಮದುವೆ ಆಗ್ತಾ ಇಲ್ಲ ಅಂತ ಪಾಯಿಂಟ್ ಮಾಡಿ ತಿಳಿಸ್ಬೋದಾ? ಅದು ಆ ಥರ ಒಂದು ಸೆಕೆಂಡಲ್ಲಿ ಹೇಳೋಕ್ಕಾಗಲ್ಲ ಸರ್. ನಾವು ಅವ್ರದ್ದು A to Z ನಾವು ಅವರು ಯೂಸ್ ಮಾಡೋ ಮೊಬೈಲ್ ನಂಬರಿಂದ ಹಿಡಿದು ಗಾಡಿ ನಂಬರ್, ಅವ್ರು ವಾಸ ಮಾಡೋ ಮನೆ ನಂಬರಿಂದ ಹಿಡಿದು ಬೈ ಚಾನ್ಸ್ ಡೇಟ್ ಆಫ್ ಬರ್ತ್ ಟೈಮಿಂಗ್ ಇದ್ದರೆ ಬೇಕಾಗುತ್ತೆ, ಇಲ್ಲ ಅಂದರೆ ಅದೇನು ಬೇಕಾಗಲ್ಲ. ನನ್ನ ಜ್ಞಾನಕ್ಕೆ ಯಾವುದೇ ಡೇಟ್ ಆಫ್ ಬರ್ತ್ ಏನು ಬೇಕಾಗಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ಅರ್ಧ ಜನಕ್ಕೆ ನಾರ್ಮಲ್ ಆಗಿ ತಂದೆ ತಾಯಿ ಡೇಟ್ ಆಫ್ ಬರ್ತ್ ಬರೆದಿಟ್ಟಿರಲ್ಲ ಮನೆಯಲ್ಲಿ, ಎಷ್ಟೋ ಜನಕ್ಕೆ ಬರೆದಿಟ್ಟಿರಲ್ಲ. ಹಂಗಂತ ಎಲ್ಲರಿಗೂ ಡೇಟ್ ಆಫ್ ಬರ್ತ್ ಇರೋರಿಗೆ ಪರಿಹಾರ ಕೊಟ್ಟರೆ ಇಲ್ದಿದ್ದವ್ರಿಗೆ ಹಂಗೆ ಪರಿಹಾರ ಕೊಡೋಕ್ಕಾಗತ್ತೆ? ನನ್ನ ಜ್ಞಾನಕ್ಕೆ ಯಾವ ಡೇಟ್ ಆಫ್ ಬರ್ತ್ ಏನು ಬೇಡ, ಜನರಲ್ ಆಗಿ ಪರಿಹಾರ ಕೊಟ್ಬಿಡ್ತೀನಿ. ದೇವ್ರು ನನಗೇನು ಜ್ಞಾನ ಕೊಟ್ಟಿದ್ದಾನೆ ಆ ಜ್ಞಾನದಲ್ಲಿ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಈ ಥರದ್ದು ಮಾಡಿ ಅಂತ ನಾನು ಪರಿಹಾರಗಳು ಕೊಡ್ತೀನಿ. ಜಾತಕ ಜೀವನಕ್ಕೆ ಬೇರೆ ಪರಿಹಾರ ಕೊಡ್ತೀನಿ. ಮದುವೆ ಆಗಿಲ್ಲ ಅಂದರೆ ಅದು ಅವರೇ ಮಾಡ್ಕೊಳ್ಳೋಕ್ಕೂ ಪರಿಹಾರಗಳು ಕೊಡ್ತೀವಿ. ಇದನ್ನೆಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಕೆಲವೊಂದು ದೇವಸ್ಥಾನ ಇರ್ಬೋದು, ಹೋಮ ಹವನ ಇರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಅದು ನಾನು ಹೇಳಿರೋ ಡೇಟು ನಕ್ಷತ್ರ ಡೇಟು ಟೈಮಲ್ಲೇ ಹೋಗಿ ಮಾಡಬೇಕು. ಅದಕ್ಕೆ ಒಂದು ಕರೆಕ್ಟಾದ ನಕ್ಷತ್ರ ಇರುತ್ತೆ, ಕರೆಕ್ಟಾದ ದಿನ ಇರುತ್ತೆ, ಕರೆಕ್ಟಾದ ಮುಹೂರ್ತ ಇರುತ್ತೆ. ಆ ಮುಹೂರ್ತದಲ್ಲೇ ಅವರು ಮಾಡ್ಕೊಂಡ್ರೆ ಪಕ್ಕ ಒಳ್ಳೇದಾಗುತ್ತೆ. ಅದನ್ನು ಮಾಡಿಕೊಂಡು ಅವರು ಪರಿಹಾರ ತಗೋಬೋದು. ಒಂದು 3 to 6 ಮಂತಲ್ಲಿ ಪಕ್ಕ ಮದುವೆ ಆಗುತ್ತೆ. ಇನ್ನೂ ಡಬಲ್ ಪ್ರೊಟೆಕ್ಷನ್ ಆಗಿ ನಮ್ಮ ಕಡೆಯಿಂದ ಏನಾದರೂ ನೀವು ಮಾಡ್ಕೊಡಿ ಅಂದರೆ ನಮ್ಮ ಕಡೆಯಿಂದನೂ ಮದುವೆಗೆ ಒಂದು ತಾಯ್ತ ಮಾಡ್ಕೊಡ್ತೀವಿ. ಅದನ್ನು ಕಟ್ಕೊಂಡ್ರೆ ಅವ್ರಿಗೆ ಪಕ್ಕ ಮದುವೆ ಆಗುತ್ತೆ. ಅದೇ ಥರನೇ ಈಗ ನಮಗೆ ರಿವ್ಯೂ ಕಾಲ್ ಕೊಟ್ಟವ್ರಿಗೆ ನಾವು ಅದನ್ನೇ ನೋಡಿ ಎಲ್ಲ ಥರನೂ ಪರಿಹಾರ ಕೊಟ್ಟು ಜಸ್ಟ್ 1.5 ತಿಂಗಳಿಗೆ ಮದುವೆ ಸೆಟ್ ಆಯಿತು ಅವ್ರಿಗೆ. ಸೊ ವೀಕ್ಷಕರು, ಇದೊಂದು ಯಾಕಂದರೆ ರಮೇಶ್ ಅವ್ರ ಕಡೆಯಿಂದ ಪರಿಹಾರ ಪಡೆದು ಅವ್ರಿಗೆ ಒಳ್ಳೇದಾಗಿತ್ತು. ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಸ್ಪೆಷಲಿ ಮದುವೆಗಳಿಗೆ ಸಂಬಂಧಪಟ್ಟಂತೆ ಹುಡುಗರಾಗ್ಬೋದು ಹುಡುಗಿರಾಗ್ಬೋದು ಇವತ್ತಿನ ದಿನಗಳಲ್ಲಿ ತುಂಬಾ ಸಮಸ್ಯೆಗಳಾಗಿದೆ. ಯಾಕಂದರೆ ಸಾಕಷ್ಟು ಆ ಥರದ್ದು ನಮ್ಮ ಕಣ್ಮುಂದೆನೇ ಕಾಣಿಸ್ತದೆ. ಪ್ರತಿ ಒಂದು ಹಳ್ಳಿನಲ್ಲಿ ನೋಡೋಕೆ ಹೋದ್ರೂ ಹುಡುಗರ ಸಂಖ್ಯೆನೇ ಜಾಸ್ತಿ ಕಾಣಿಸುತ್ತೆ. ತುಂಬ ಏಜ್ ಬಾರ್ ಆಗ್ತಾಯಿದ್ರು, ಹೆಣ್ಣುಗಳು ಸೆಟ್ ಆಗ್ತಾ ಇರಲ್ಲ. ಕೆಲವೊಂದು ಕೇಸ್ಗಳಲ್ಲಿ ಹೆಣ್ಮಕ್ಳು ಇದ್ದಾರೆ, ಅವರು ಕೂಡ ಮದುವೆಗಳು ಟ್ರೈ ಮಾಡ್ತಾನೆ ಇರ್ತಾರೆ, ಪ್ರಯತ್ನಗಳು ನಡೀತಾನೆ ಇರ್ತವೆ, ಬಟ್ ಮದುವೆ ಸೆಟ್ ಆಗಲ್ಲ. ಹುಡುಗರು ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಇನ್ನೇನೆಲ್ಲ ಆಗಬೇಕು ಅಂದರೆ ಏನೋ ಒಂದು ಕಾರಣ, ಯಾವುದೋ ಒಂದು ಮೈಂಡ್ ಡಿಸ್ಟರ್ಬಲ್ಲಿ ಇಲ್ಲ ಬೇಡ ಅನ್ನೋದು, ಇಲ್ಲ ಇನ್ನೇನೋ ಅದಿಲ್ಲ ಇದಿಲ್ಲ ಅದೇನೋ ಚೆನ್ನಾಗಿಲ್ಲ, ಇಲ್ಲ ಇದೇನೋ ಈ ಥರದ್ದು ಬೇಕು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತವೆ. ಸೊ ಈ ಕಾರಣಗಳಿಂದನೂ ಕೆಲವೊಂದಷ್ಟು ಕಿತ್ತೋಗ್ತವೆ. ಬಟ್ ಸ್ಪೆಷಲಿ ರಮೇಶ್ ಅವ್ರು ಏನು ಹೇಳ್ತಾರೆ, ಏನೋ ಒಂದು ದೋಷ ಇದ್ದಾಗ ಅದು ಕೂಡಿ ಬರೋಕ್ಕೆ ಬಿಡೋದಿಲ್ಲ. ಏನೋ ಒಂದು ದೋಷನೋ ಯಾವುದೋ ಒಂದು ಅಲ್ಲಿ ಒಂದು ಕೊಂಕು ಈ ಥರದ್ದು ಒಂದರಲ್ಲಿ ಏನೋ ಒಂದು ಎಣಿಸೋವಂಥದ್ದು, ಇದರಲ್ಲಿ ಏನೋ ಒಂದು ಮಾಡಿ ಅದನ್ನು ತೆಗೆದಾಕೋದು, ರಿಜೆಕ್ಟ್ ಮಾಡೋದು, ಮುಂದೆ ನೆಕ್ಸ್ಟ್ ಹಿಂಗೆ ಮುಂದಕ್ಕೆ ಹೋಗ್ತಾ ಇರೋದು. ಬಟ್ ಇಲ್ಲಿ ಏಜ್ ಹೋಗ್ತಾ ಇರುತ್ತೆ, ಯಾವುದೂ ಸರಿ ಹೋಗಲ್ಲ. ಹಂಗಂತೇಳಿ ಬಂದವು ಯಾವುದೂ ಡ್ಯಾಮೇಜ್ ಆಗಿರೋ ಯಾವ ಬಂದಿರಲ್ಲ, ತಕ್ಕ ಮಟ್ಟಿಗೆ ಎಲ್ಲ ಚೆನ್ನಾಗಿರೋ ಬಂದಿರ್ತವೆ. ನೀಟಾಗಿ ಪರವಾಗಿಲ್ಲಪ್ಪ ಮದುವೆ ಮಾಡಿದ್ರೆ ಚೆನ್ನಾಗಿ ಬದುಕ್ತಾರೆ ಅನ್ನೋ ಥರನೇ ಇರ್ತವೆ. ಆದರೂ ಅಂಥವು ನಿಲ್ಲೋದಿಲ್ಲ, ಸಂಬಂಧಗಳು ಕೂಡ ಬರೋದಿಲ್ಲ. ಸೊ ಇವೆಲ್ಲ ಡಿಸ್ಟರ್ಬ್ಗಳು ನೋಡ್ತಾ ಇದ್ರೆ, ಸೊ ರಮೇಶ್ ಅವರು ಹೇಳ್ದಂಗೆ ಯಾವುದೋ ಇದರಿಂದ ಗ್ರಹಗತಿಗಳು ಇಲ್ಲ ಇನ್ನೇನೋ ಅದರಿಂದ ಯಾವುದೋ ಒಂದು ಶಕ್ತಿ ಕಾಣದೆ ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇದೆಯಾ, ಇಲ್ಲ ಅವ್ರ ಮೈಂಡ್ ಕೆಡಿಸ್ತಾ ಇದೆಯಾ, ಇದು ಬೇಡ ನೆಕ್ಸ್ಟ್ ಹೋಗು ಮುಂದೋಗು ಅಂತೇಳಿ ಬರೀ ನೋಡ್ಕೊತಾ ಹೋಗ್ತಾ ಇರೋಂಥದ್ದು. ಸೊ ಇವು ನೋಡ್ತಾ ಇದ್ದೀವಿ.
ಸೊ ಇವುಗಳನ್ನ ನೋಡ್ಕೊತ ಈ ಒಂದು ಮದುವೆಗೆ ಸಂಬಂಧಪಟ್ಟಂತೆ ಒಬ್ಬರು ರಿಸಲ್ಟ್ ಇರೋರ್ದು ಮಾತಾಡಿಸಿದ್ವಿ. ಸೊ ಈ ಥರದ್ದು ಸಮಸ್ಯೆಗಳಿರ್ಬೋದು, ಚೆಕ್ ಮಾಡಿಸ್ಕೊಳ್ಳಿ. ಯಾರಿಗಾದರೂ ಮದುವೆ ಇನ್ನೂ ತುಂಬ ಜನಕ್ಕೆ ಆಗಿಲ್ಲ, ಆಗದೇ ಇರೋರು. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.